ಒಂದು ತರಗತಿಯಲ್ಲಿ 60 ವಿದ್ಯಾರ್ಥಿಗಳಿದ್ದಾರೆ. 60 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 30% ಹುಡುಗಿಯರಿದ್ದಾರೆ. 30% ಹುಡುಗಿಯರಿದ್ದಾರೆ. ಹಾಗಾದ್ರೆ ಹುಡುಗರ ಸಂಖ್ಯೆ ಎಷ್ಟು? ಆ ತರಗತಿಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿ ನೋಡ್ರಿ. ಆನ್ಸರ್ ಮಾಡಿದ್ರೆ ನೋಡ್ರಿ ಯಾವ ರೀತಿ ಬಿಡಿಸ್ತಾ ಇದ್ನ. ಏನ್ ಹೇಳಿದಾರ್ರಿ? ಒಂದು ತರಗತಿಯೊಳಗೆ ಒಂದು ತರಗತಿಯೊಳಗೆ 60 ವಿದ್ಯಾರ್ಥಿಗಳಿದಾರಂತ ಹೇಳಿದ್ದಾರೆ. ಅದರಲ್ಲಿ ಎಷ್ಟ್ರಿ? 30% ಹುಡುಗಿಯರಿದಾರಂತ ಹೇಳಿದ್ದಾರೆ. ನೋಡ್ರಿ 60ಕ್ಕೆ 30% ಅಂದ್ರೆ ಎಷ್ಟಾಗತ್ತೆ ನೋಡ್ರಿ. ಒಟ್ಟು ಟೋಟಲ್ ಇಂಟು ನಮ್ಗೆ 60 ಹುಡುಗರು ಮತ್ತೆ ಹುಡುಗಿಯರ ಸಂಖ್ಯೆ 65. ಅದ್ರೊಳಗೆ 30% ಹುಡುಗರು ಇತ್ತಂದೆ ಅಂದ್ರೆ 30% ಸಾರಿ ಹುಡುಗಿಯರ ಸಂಖ್ಯೆ 30% ಅಂತ ಹೇಳಿದ್ದಾರೆ. ಹಾಗಿದ್ರೆ ನೋಡ್ರಿ ಹೇಗೆ 30% ಕಂಡಿಡ್ತೀರಿ? ಏನಿಲ್ಲ, ಇದನ್ನೇ 60 ಇದೆಲ್ಲ 30 0 ತೆಗೀರಿ. 3 18. 60ಕ್ಕೆ 30% ಅಂದ್ರೆ ಎಷ್ಟಾಗತ್ರಿ? 18. ಹಾಗಿದ್ರೆ ಹುಡುಗಿಯರ ಸಂಖ್ಯೆ ಗೊತ್ತಾಗ್ತದೆ ನಮ್ಗೆ ಎಷ್ಟು? 18 ಅಂತ. 30% ಹುಡುಗಿರದ್ರಂದ್ರೆ ಹುಡುಗಿಯರ ಸಂಖ್ಯೆ ಎಷ್ಟ್ರಿ? 18. ಒಟ್ಟು ಟೋಟಲ್ ಎಷ್ಟು ಸಂಖ್ಯೆ ಐತ್ರಿ? 60. 60ರಾಗ ಈಗ ಹುಡುಗಿಯರು ಎಷ್ಟು ಅದಾರೆ? 18. ಸಬ್ಸ್ಟಿಟ್ಯೂಟ್ ಮಾಡ್ರಿ. 10ರಾಗ 8 ಹೋದ್ರೆ 2, 6ರಾಗೆ 2 ಹೋದ್ರೆ 4. ಹಾಗಿದ್ರೆ ಹುಡುಗರ ಸಂಖ್ಯೆ ಎಷ್ಟು ನಮ್ಗೆ? 42. ಆಪ್ಷನ್ ಅಲ್ಲಿ ಎಷ್ಟೈತಿ ನೋಡ್ರಿ? ಆಪ್ಷನ್ ಸಿ 42. ಹುಡುಗರ ಸಂಖ್ಯೆ 42. ಅರ್ಥ ಆಗ್ತಿದೆಯಲ್ರಿ? ಏನು ಡೌಟ್ ಇಲ್ಲಲ್ಲ? ನೆಕ್ಸ್ಟ್ ಕ್ವಶನ್ ನೋಡ್ರ. ಬರ್ಕೊಂಡ್ರಲ್ಲ? ನೀವು ಒಂದೇ ಟಾಪಿಕ್ ಇದು ಆಗ್ಬಾರ್ದು ಅಂತಂದ್ರೆ ಎಲ್ಲಾನು ಈ ತರ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಲ್ಲಾನು ರಿವಿಷನ್ ಆದ್ರೆ ಅನುಕೂಲ ಆಗ್ತೈತೆ ಅಂತ ಹೇಳಿ ವರ್ಡ್ ಕ್ವಶನ್ ಪರ್ ಏನದಲ್ರಿ ಎಲ್ಲಾನು ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ. ನೀವು ಇದನ್ನ ನೋಡ್ಬೇಕಾದ್ರೆ ಹಂಗೆ ಕೂತ್ಕೋಬೇಡ್ರಿ. ಒಂದು ಪೆನ್ ಪೇಪರ್ ಇಟ್ಕೊಂಡು ಕ್ವಶನ್ ಹೇಳಿದ ತಕ್ಷಣ ಬರ್ಕೊಂಡು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಕ್ವಶನ್ ಬರ್ಕೊಳ್ರಿ. Mr. Ajay has invested amount rupees 9,000 per time 5 year with a simple interest 5%. Rate of interest 5%. Rate of interest 5%. What is the per annum rate?
per annum. What is the interest amount? ಹಾಗಿದ್ರೆ what is the interest amount? ಕ್ವಶನ್ ನೋಡ್ತೀನಿ ನೋಡ್ರಿ, ಬರ್ಕೊಡ್ರಿ. ಅಜಯ್ ಎಂಬುವರು 9,000 ರೂಪಾಯಿಗಳನ್ನು 5 ವರ್ಷದ ಅವಧಿಗೆ 5% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದ್ದಾರೆ. ಹಾಗಿದ್ರೆ ಅವರಿಗೆ ಸಿಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬರ್ಕೊಳ್ರಿ. ಆಪ್ಷನ್ 2000, ಆಪ್ಷನ್ 2250, ಆಪ್ಷನ್ ಸಿ 2150, ಆಪ್ಷನ್ ಡಿ 2350. ಇದು ನಿಮಗೆ ತೆಲಂಗಾಣ ಸರ್ಕಲ್ ಹೋದ ವರ್ಷ ಪಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್. ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ಶಾರ್ಟ್ಕಟ್ ಹೇಳಿದ್ದೀರಿ ನೋಡ್ರಿ, ಯೂಸ್ ಮಾಡ್ರಿ. ಎಷ್ಟು ಬಂತ ಆನ್ಸರ್? ಎಷ್ಟು ಹೇಳಿದಾರೆ? ಇಲ್ಲಿ ಏನೈತ್ರಿ? ಪಿ ಎಷ್ಟೈತೆ? 9,000. ಟೈಮ್ ಎಷ್ಟೈತ್ರಿ? 5 year. ರೇಟ್ ಆಫ್ ಇಂಟ್ರೆಸ್ಟ್ ಏನೈತ್ರಿ? 5%. ಇದನ್ನು ನೀವು ಫಾರ್ಮುಲಾ ಮುಖಾಂತರ ಮಾಡ್ಬೋದು, ಶಾರ್ಟ್ಕಟ್ ಅಲ್ಲಿ ಮಾಡ್ಬೋದು ನೋಡ್ರಿ. $9,000ಗೆ 5% ಅಂದ್ರೆ ಎಷ್ಟಾಗೈತೆ ನೋಡ್ರಿ. ಏನು ಹೇಳಿದೆ ನಿಮ್ಗೆ? ಇಂಟು ಮಾಡ್ಕೊಳ್ರಿ. 2 0 ತೆಗೆದು ಇಂಟು ಮಾಡ್ಕೊಳ್ರಿ. 5 9 45, 1 0 ಹಾಗೆ. ಎಷ್ಟು ವರ್ಷಕ್ಕೆ ಕೇಳಿದಾರೆ ಅವರು? 5 ವರ್ಷಕ್ಕೆ ಕೇಳಿದ್ದಾರೆ. ಹಾಗಿದ್ರೆ 0 5 5 25, 2 5 4 20, 20 ಪ್ಲಸ್ 2 22. ಹಾಗಿದ್ರೆ ಅಲ್ಲಿ ಬರುವಂತ ಸರಳ ಬಡ್ಡಿ ಎಷ್ಟು? 2250. ಇದು ಟ್ರಿಕ್ ಮುಖಾಂತರ ಬಿಡಿಸುವಂಥದ್ದು. ಇಲ್ಲಿ ಆಪ್ಷನ್ ಅಲ್ಲಿ 2250, ಆಪ್ಷನ್ ಬಿ. ಇದು ಶಾರ್ಟ್ಕಟ್ ರೀ. ಶಾರ್ಟ್ಕಟ್ ಮೆಥಡ್ ಬಿಡಿಸಿದ್ರು ಆನ್ಸರ್ ಬರುತ್ತೆ. ನೀವು ಇಲ್ಲಾಂದ್ರೆ ಫಾರ್ಮುಲಾ ಪ್ರಕಾರ SI = PTR/100 ಮಾಡಿದ್ರು ಇದೇ ಉತ್ತರ ಬರುತ್ತೆ. ನೋಡ್ರಿ, ಫಾರ್ಮುಲಾ ಪ್ರಕಾರ ಮಾಡಿದ್ರೆ ಎರಡು ಎಕ್ಸ್ಚೇಂಜ್ ಆಗಿತ್ತು. ನೋಡಿ, ಫಾರ್ಮುಲಾ ಪ್ರಕಾರ ಮಾಡಿದಾಗ SI = PTR/100. P ಎಷ್ಟೈತ್ರಿ? 9,000. ಟೈಮು 5 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ 5% by 100. ನೋಡ್ರಿ, 2 0 2 0 ಏನೈತ್ರಿ? 90 × 5 × 5. ಕ್ಯಾಲ್ಕುಲೇಟ್ ಮಾಡ್ರಿ. 90 × 5 ಅಂದರೆ 5 9 45, 0 × 5
5 ಪೂಜೆ 0, 5 5 25, 2 ಕೈಲಿ 5 4 20, 22, 22. ಇಲ್ಲಿ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಫಾರ್ಮುಲಾ ಪ್ರಕಾರ ಮಾಡಿದ್ರೆ ನೀವು ಅಷ್ಟೇ ಬರುತ್ತೆ. ಇಲ್ಲಿ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿದ್ರು ಆನ್ಸರ್ ಅದೇ ಬರುತ್ತೆ. ಎಕ್ಸಾಮಲ್ಲಿ ನೀವು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಅದಕ್ಕೆ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿದರೆ ಇವೆಲ್ಲ ನಿಮಗೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಲ್ರಿ? ನೋಡ್ರಿ, ಶಾರ್ಟ್ಕಟ್ ಮೆಥಡ್ ಈಸಿ ಅನ್ಸಿದ್ರೆ ಇದನ್ನೇ ಫಾಲೋ ಮಾಡ್ರಿ, ಇಲ್ಲ ಫಾರ್ಮುಲಾ ಪ್ರಕಾರ ಮಾಡ್ತೀವಿ ಅಂದರೆ ಅದನ್ನೇ ಫಾಲೋ ಮಾಡ್ರಿ. ನೀರು 5 ನಿಮಿಷ